ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ನರಿಬುದ್ಧಿ ಪಾಕ್ ಒಂದಲ್ಲ ಒಂದು ರೀತಿ ಭಾರತಕ್ಕೆ ತೊಂದರೆ ಕೊಟ್ಟು ವಿಶ್ವದೆಲ್ಲೆಡೆ ಇದೀಗ ಬೆತ್ತಲೆಯಾಗಿದೆ. ಗಡಿಯಲ್ಲೇ ಏನು ಕಿಸಿಯೋಕಾಗದ ರಣಹೇಡಿಗಳು ಇದೀಗ ಕದನ ವಿರಾಮ ಘೋಷಣೆ ಬಳಿಕ ಕಳೆದ 2-3 ದಿನಗಳಲ್ಲಿ ಪಾಕಿಸ್ತಾನವು ಭಾರತೀಯ ಸೇನಾ ಕಾರ್ಯಾಚರಣೆ ಬಗ್ಗೆ ಹಬ್ಬಿಸಿದ ಸುಳ್ಳು ಮತ್ತು ತಪ್ಪು ಮಾಹಿತಿಗಳನ್ನ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ಸುದ್ದಿಗಳನ್ನ ಹಾಕಿ ಜಗತ್ತಿನ ಮುಂದೆ ತಮ್ಮನ್ನ ತಾವೇ ಬೆತ್ತಲು ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಪಾಕಿಸ್ತಾನದ ಪ್ರಜೆಯೊಬ್ಬ ನಮ್ಮ ಪಾಕ್ ಸೇನೆ ಬೆಂಗಳೂರಿನಲ್ಲಿರುವ ಬಂದರುಗಳನ್ನ ಉಡಿಸ್ ಮಾಡಿದಂತ ಪೋಸ್ಟ್ ಹಾಕಿಕೊಂಡು ಮುಗ್ಗ ಇದೀಗ ಟ್ರೋಲ್ ಆಗಿದ್ದಾನೆ. ಯಾಕಂದ್ರೆ ಬಂದರುಗಳು ಇರುವುದು ಕರಾವಳಿಯ ಪ್ರದೇಶಗಳಲ್ಲಿ ಅನ್ನೋದು ಕನಿಷ್ಠ ಜ್ಞಾನ ಕೂಡ ಇಲ್ಲ ಅಲ್ಲಿಯ ನಾಗರಿಕರಿಗೆ ಅಂತ ಇಂಡಿಯನ್ಸ್ ಟ್ರೋಲ್ ಮಾಡಿ ಪಾಕಿಸ್ತಾನದ ಮಾನವನ್ನ ಹರಾಜು ಹಾಕ್ತಿದ್ದಾರೆ. ಇನ್ನು ಇದರ ಮಧ್ಯೆ ಇದೀಗ ಪಾಕಿಸ್ತಾನ ಸೈಬರ್ ದಾಳಿ ನಡೆಸೋಕೆ ಮುಂದಾಗಿದ್ದಾರೆ ಎಂಬ ಆತಂಕಕಾರಿ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಉಗ್ರರ ಹಾಗೂ ಸೈಬರ್ ವಂಚಕರ ಟಾರ್ಗೆಟ್ ನಲ್ಲಿದೆ. ಹೀಗಾಗಿ ಅಲರ್ಟ್ ಕೂಡ ಮಾಡಲಾಗಿದೆ. ಹೌದು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಪಾಕ್ ಸೈಬರ್ ದಾಳಿ ನಡೆಸುವ ಸಾಧ್ಯತೆ ಹಿನ್ನೆಲೆ ನಾಗರಿಕರು ಜಾಗೃತವಾಗಿರುವಂತೆ ಸ್ವತಃ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ. ಸದ್ಯ ಇದೀಗ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಗೆ ಅಪರಿಚಿತ ಲಿಂಕ್, ಇಮೇಲ್ಗಳ ಮೇಲೆ ನಿಗಾ ವಹಿಸಿ. ಎಕ್ಸ್ಕ್ಲೂಸಿವ್ ನ್ಯೂಸ್ ಲಿಂಕ್ಗಳು ಹಾಗೂ ಎಪಿಕೆ ಫೈಲ್ಸ್, ಅಪರಿಚಿತ ಫಾರ್ವರ್ಡ್ ಲಿಂಕ್ ಕ್ಲಿಕ್ ಮಾಡದಂತೆ ವಾಟ್ಸ್ಆಪ್ ಸೆಕ್ಯೂರಿಟಿ ಅಪ್ಡೇಟ್ ಮಾಡಿಕೊಳ್ಳಲು ಸೂಚನೆ ನೀಡಲಾಗಿದೆ. ಇದು ದಯಾನಂದ್ ಅವರು ತಮ್ಮ ವಿಡಿಯೋ ಹೇಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಯಾಕಂದ್ರೆ ಸೈಬರ್ ಅಪರಾಧಿಗಳು ಡೇಟಾವನ್ನ ಕದಿಯಲು ಮತ್ತು ಸಾಧನಗಳನ್ನ ಹ್ಯಾಕ್ ಮಾಡಲು ನಕಲಿ ದೃಶ್ಯಗಳು, ಲಿಂಕ್ಗಳು ಮತ್ತು ದುರುದ್ದೇಶ ಪೂರಿತ ಎಪಿಕೆಗಳನ್ನ ಹರಡುತ್ತಿದ್ದಾರೆ. ಕ್ಲಿಕ್ ಮಾಡಬೇಡಿ, ಫಾರ್ವರ್ಡ್ ಮಾಡಬೇಡಿ ಅಥವಾ ಡೌನ್ಲೋಡ್ ಕೂಡ ಮಾಡಬೇಡಿ. ಜಾಗರೂಕರಾಗಿರಿ. 1930 ಅನ್ನ ಡಯಲ್ ಮಾಡಿ ಎಂದು ಹೇಳಿಕೆ ನೀಡಿದ್ದಾರೆ. ಒಟ್ಟಾರೆ ಪಾಕಿಸ್ತಾನದ ನರಿಬುದ್ಧಿ ಇದೀಗ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅದರಲ್ಲೂ ಪ್ರಜ್ಞಾವಂತ ಭಾರತೀಯ ನಾಗರಿಕರಾದ ನಾವು ಈ ತರಹ ಏಡಿ ರಣತಂತ್ರಗಳ ಬಗ್ಗೆ ಜಾಗರೂಕತರಾಗಿರುವುದು ಕೂಡ ನಮ್ಮ ಯುದ್ಧದಲ್ಲಿ ಗೆಲ್ಲುವಷ್ಟೇ ಆದ್ಯ ಕರ್ತವ್ಯವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.